ಮತದಾನ ಮಾಡೋದಕ್ಕೆ ಅಂತ ಉದ್ಯಮಿಯೊಬ್ಬರು ದುಬೈನಿಂದ ಆಗಮಿಸಿದ್ದಾರೆ. ತಮ್ಮ ಹಕ್ಕು ಚಲಾಯಿಸೋದಕ್ಕೆ ಅಂತ ದುಬೈನಿಂದ ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ದುಬೈನಿಂದ ಬಂದು ಮತದಾನ ಮಾಡಿದ್ದಾರೆ. ನೋಡಿ, ಮನೆಗೆ ಹತ್ತಿರದಲ್ಲಿರೋ ವೋಟಿಂಗ್ ಬೂತ್ಗೆ ಹೋಗದೆ ಇರೋರಿಗೆ ಇದೆಲ್ಲ ನಿದರ್ಶನ. ಅನಿವಾಸಿ ಭಾರತೀಯ ವಕ್ವಾಡಿ ಪ್ರವೀಣ್ ಶೆಟ್ಟಿ ದುಬೈನಿಂದನೇ ಇಲ್ಲಿಗೆ ಬಂದಿದ್ದಾರೆ ಮತದಾನ ಮಾಡಬೇಕು ಅಂತ, ಅದು ಕುಟುಂಬ ಸಮೇತರಾಗಿ. ಉಡುಪಿಯ ವಕ್ವಾಡಿ ಶಾಲೆಯ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ. ಒಂದಿನ ರಜಾ ಸಿಕ್ಕರೆ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡೋರ ಮಧ್ಯೆ ದುಬೈನಿಂದ ಇಲ್ಲಿಗೆ ಬಂದು ಮತದಾನ ಮಾಡಿದ್ದಾರೆ. ಶಿವಕುಮಾರ್ ಶೆಟ್ಟಿ ದುಬೈನಿಂದ ಬೆಳ್ತಂಗಡಿಗೆ ಕುಟುಂಬ ಸಮೇತರಾಗಿ ಬಂದು ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಇಡೀ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅದೇ ದೃಶ್ಯಗಳು ನೀವೀಗ ನೋಡ್ತಾ ಇರೋದು. ಅಯ್ಯೋ, ದುಬೈನಿಂದ ಬೆಳ್ತಂಗಡಿಗೆ ಬರಬೇಕಾ, ನಮ್ಮ ಕುಟುಂಬದ 4 ಓಟ್ ಚಲಾವಣೆ ಮಾಡೋದಕ್ಕೆ ಅಂತ ಯೋಚನೆ ಮಾಡಿದ್ರೆ ಆಗ್ತಿತ್ತಾ? ಇಲ್ಲ. ಇದೆಲ್ಲ ಕೂಡ ಒಂದು ಉದಾಹರಣೆ, ಒಂದು ನಿದರ್ಶನ, ಒಂದು ಎಕ್ಸಾಂಪಲ್ ಸೆಟ್ ಮಾಡುತ್ತೆ. ಇದರಿಂದ ಆದರೂ ಅರ್ಥ ಮಾಡ್ಕೊಳ್ಬೇಕು ಒಂದೊಂದು ಓಟ್ನ ಬೆಲೆ ಎಷ್ಟು ಮುಖ್ಯ, ಎಷ್ಟು ಅತ್ಯಮೂಲ್ಯವಾದದ್ದು ನಿಮ್ಮ ಒಂದು ಓಟ್, ನಿಮ್ಮ ಆಯ್ಕೆ ಅನ್ನುವಂಥದ್ದನ್ನು. ದುಬೈನಲ್ಲಿರುವಂಥ ಇಡೀ ಕುಟುಂಬ ಮಂಗಳೂರಿನ ಬೆಳ್ತಂಗಡಿಗೆ ಬಂದು ಇಡೀ ಕುಟುಂಬ ಅವರ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಗಳಿದ್ದಾಗಲೂ ಕೂಡ ಬರಬೇಕಾ ಅಥವಾ ಸ್ವಲ್ಪ ತಡವಾಗಿ ಹೋದ್ರೆ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ, ವಿದೇಶದಿಂದ ಇಲ್ಲಿಗೆ ಬರಬೇಕು ಅಂತಾದಾಗ. ಆದರೆ ನೋಡಿ, ಇವ್ರು ಮಾಡಿರುವಂಥದ್ದು ಎಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ, ಮತ್ತು ಅವರ ಉತ್ಸಾಹ ಎಷ್ಟಿದೆ. ದುಬೈನಿಂದ ಇಡೀ ಕುಟುಂಬದ ಸದಸ್ಯರನ್ನೆಲ್ಲ ಬೆಳ್ತಂಗಡಿಗೆ ಕರ್ಕೊಂಡು ಬಂದು ಮತದಾನ ಮಾಡಿದ್ದಾರೆ. ಅದಾದಮೇಲೆ ಅವರು ಕೂಡ ಅದನ್ನೇ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು, ಯಾರು ಕೂಡ ಇಲ್ಲಿರುವಂಥವ್ರು ಮತದಾನ ಮಾಡೋದನ್ನು ತಪ್ಪಿಸ್ಕೊಳ್ಳೇಬಾರ್ದು. ಕಾರಣಗಳು ಏನು ಹೇಳಿದರೂ ಕೂಡ ಅದು ಯಾವುದಕ್ಕೂ ಅರ್ಥ ಇರೋದಿಲ್ಲ, ಓಟ್ ಮಾಡೋದೇ ಇಂಪಾರ್ಟೆಂಟ್ ಅಂತ. ದೇಶದ ಮಹಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಓಟಿನ ಪ್ರಾಮುಖ್ಯತೆ ಎಷ್ಟಂತ. ಅದನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಕೂಡ ಭಾರತದಲ್ಲಿ ಸರ್ಕಾರ ಇದರ ಬಗ್ಗೆ ಅನೇಕ ರೀತಿಯಲ್ಲಿ ನಮಗೆಲ್ಲರಿಗೂ ಎಚ್ಚರಿಸ್ತಾ ಇದೆ. ನಮಗೆ ಒಳ್ಳೆ ಸರ್ಕಾರ ಬೇಕು, ನಮ್ಮ ದೇಶದ ಎಲ್ಲ ಸೌಕರ್ಯ ಬೇಕು ಅಂತ ಹೇಳಬೇಕಾದ್ರೆ ನಮ್ಮ ಎಲ್ಲರೂ ಕೂಡ ಮತ ಚಲಾವಣೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು, ನಾನೊಬ್ಬ NRI ಆದರೂ ಕೂಡ ದುಬೈಯಿಂದ ಪ್ರತಿ ಇಲೆಕ್ಷನ್ಗೂ ಬಂದು ನಾನು ವೋಟ್ ಮಾಡ್ತಾ ಇದ್ದೇನೆ. ಸಂಸಾರ ಸಮೇತನಾಗಿ ಕೂಡ ಬರ್ತಾ ಇದ್ದೇನೆ. ಇವತ್ತು ಕೂಡ ಬಂದಿದ್ದೇನೆ, ನನ್ನ ಹಕ್ಕನ್ನು ಚಲಾವಣಿಸಿದ್ದೇನೆ. ತಮಗೆಲ್ಲರಿಗೂ ನಾನು ಇಷ್ಟೇ ಕೇಳುವಂಥದ್ದು, ಇಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಮತದಾನವನ್ನು ಮಾಡಲೇಬೇಕಂತ ಹೇಳಿ ನಾನು ಎಲ್ಲರದ್ದು ಕೂಡ ಕೇಳ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.